ಹಲೋ ಹಾಯ್ ಫ್ರೆಂಡ್ಸ್. ಟುಡೇ ಇವತ್ತು ಒಂದು ಪಿ ಸಿ ಬಿಲ್ಡ್ ಮಾಡಿದ್ವಿ. ಸೊ ಇದು ಒಂದು 52,600 ರುಪೀಸ್ ಕಾಸ್ಟ್ ಆಯ್ತು ನನಗೆ. ಸೊ ನಾನು ಏನೇನು ಯೂಸ್ ಮಾಡಿದ್ದೀನಿ ಪಿ ಸಿಲಿ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾನು ಈ ಎಲ್ಲ ಪಾರ್ಟ್ಸ್ನೂ ಬೆಂಗಳೂರು ಎಸ್ ಪಿ ರೋಡಕ್ಕೆ ಹೋಗಿ ನಿನ್ನೆ ಪರ್ಚೇಸ್ ಮಾಡ್ಕೊಂಡ್ಬಂದೆ. ಸೊ ಎಲ್ಲ ಐಟಮ್ನು ತೋರಿಸ್ತೀನಿ ನಾನು ಏನೇನು ಯೂಸ್ ಮಾಡಿದ್ದೀನಿ ಬಿಲ್ಡಲ್ಲಿ ಅಂತ. ಸೊ ಜಾಸ್ತಿ ದಿನ ಆಗಿತ್ತು ವೀಡಿಯೋ ಮಾಡಿ. ಸೊ ಪಿ ಸಿ ಬಿಲ್ಡ್ ಇವಾಗ ಮಾಡಿದ್ದೀವಿ. ಸೊ ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಪ್ರೊಸೆಸರ್ ಯೂಸ್ ಮಾಡಿರೋದು ಬಂದು ರೈಸನ್ 3ಗೆ ಹೋಗಲಿಲ್ಲ ನಾನು. ಇವಾಗೆಲ್ಲ ಪ್ರೊಸೆಸರ್ ರೇಟ್ ಜಾಸ್ತಿ ಆಗಿದೆ. ರೈಸನ್ 3200G ಪ್ರೊಸೆಸರ್ ನಿಮಗೆ ಆನ್ಲೈನಲ್ಲಿ ತೊಗೊಂಡ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಆಫ್ಲೈನಲ್ಲಿ ಅದು 10,000 ರುಪೀಸ್ ಇದೆ. ಸೊ ನಾನು ಇದನ್ನೆಲ್ಲ ಎಲ್ಲಿ ಪರ್ಚೇಸ್ ಮಾಡಿದೆ ಅಂತ ಹೇಳ್ತೀನಿ. ಸೊ ನನಗಿದು ರೈಸನ್ 3500 6 ಥ್ರೆಡ್ಸ್ ಪ್ರೊಸೆಸರು. ನನಗಿದು ಬಂದು 14,000 ಕಾಸ್ಟ್ ಆಯಿತು ಆಫ್ಲೈನಲ್ಲಿ. ಸೊ ಇವಾಗೆಲ್ಲ ರೇಟ್ ಜಾಸ್ತಿ ಆಗಿದೆ. ಸೊ ಇದಕ್ಕಿಂತ ಕಮ್ಮಿ ಪ್ರೈಸಲ್ಲಿ ಸಿಗೋಲ್ಲ ರೈಸನ್ 5. ಸೊ ಆಮೇಲೆ ನಾನು ಇಲ್ಲಿ ಯೂಸ್ ಮಾಡಿರೋದು ನನ್ನ ಗ್ರಾಫಿಕ್ ಕಾರ್ಡ್ಸು. ಇವಾಗೆಲ್ಲ ನಿಮ್ಗೆ ಗೊತ್ತಿರೋಂಗೆ ಜಿ ಪಿ ಎಲ್ಲ ಫುಲ್ಲು ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ಡಿಮ್ಯಾಂಡ್ ಜಾಸ್ತಿ ಇದೆ, ಸಪ್ಲೈ ಕಮ್ಮಿ ಇರೋದ್ರಿಂದ. ಸೊ ನಾನಿಲ್ಲಿ GT 730 4GB ಗ್ಯಾಲಾಕ್ಸ್ದು ಇದನ್ನು ತೊಗೊಂಡಿದ್ದೀನಿ. ಇದು ನನಗೆ 6,600 ಸಮಥಿಂಗ್ ಕಾಸ್ಟ್ ಆಯಿತು, GST ಪ್ಲಸ್ ಸೇರಿಸಿ. ಸೊ ಹಿಂದೆಗಡೆ ನೋಡ್ತಿದ್ದೀರಾ ನೀವು VS15 500L. ಈ SMP ಬಂದು ನನಗೆ 2,200 ಕಾಸ್ಟ್ ಆಯಿತು, 500 ವ್ಯಾಟ್ಸ್ದು. ಸೊ ಈ ಬಿಲ್ಡಿಗೆ ಇದು ಸಾಕು, ಏಕೆಂದರೆ ನಾವು ಹೆವಿ ಜಿ ಪಿ ಯೂಸ್ ಮಾಡ್ತಿಲ್ಲ. ಇವಾಗ ಏನಾದರೂ ಜಾಸ್ತಿ ಪ್ರೈಸ್ ಜಿ ಪಿ ಯೂಸ್ ಮಾಡ್ತೀರಾ ಅಂದರೆ ನೀವು 750 ವ್ಯಾಟ್ಸ್ ಆ ಥರ SMPSಗೆ ಹೋಗ್ಬೋದು. ಇಲ್ಲಿ ನಾನು ಯೂಸ್ ಮಾಡೋದು ASUS Prime B40M ಮದರ್ ಬೋರ್ಡು. ಸೊ ಇದನ್ನೇನಕ್ಕೆ ಯೂಸ್ ಮಾಡಿದೆ ಅಂದರೆ ನಾನು AMD ರೈಸನ್ ಪ್ರೊಸೆಸರ್ ಹಾಕ್ತೀನಿ, ಮತ್ತು ಇದರಲ್ಲಿ ಒಂದೇ PC ಸ್ಲಾಟು ನಂಗೆ ಅದೇ ಸಾಕಾಗಿತ್ತು. ಸೊ 4 ರ್ಯಾಮ್ ಸ್ಲಾಟ್ ಸಿಗುತ್ತೆ ನಿಮ್ಗೆ ಇದರಲ್ಲಿ. ನಾನಿಲ್ಲಿ 8GB ರ್ಯಾಮ್ ಯೂಸ್ ಮಾಡಿದ್ದೀನಿ. 2 ಕ್ರೂಷಿಯಲ್ ಬ್ಯಾಲಾಸ್ಟಿಕ್ ರ್ಯಾಮ್ 8GB 1.2 ವೋಲ್ಟ್ಸ್ದು 2 ರ್ಯಾಮ್ ಹಾಕಿದ್ದೀನಿ. ಸೊ ಸ್ಪೀಡ್ ಜಾಸ್ತಿ ಇರಲಿ ಅಂತ. ಸೊ ನೀವು ಫ್ಯೂಚರಲ್ಲಿ ಬೇಕಾದರೆ ಇನ್ನೂ 2 ರ್ಯಾಮ್ 8GBದು ಅಪ್ಡೇಟ್ ಮಾಡ್ಕೊಬೋದು. ಸೊ ಇನ್ನೂ PC ಪರ್ಫಾರ್ಮೆನ್ಸ್ ಜಾಸ್ತಿ ಇರುತ್ತೆ ನಿಮಗೆ. ಸೊ ಆಮೇಲೆ ಇಲ್ಲಿ ಈ ಮದರ್ ಬೋರ್ಡಲ್ಲಿ ನಿಮಗೆ ವೈಫೈ ಬರೋಲ್ಲ. ಸೊ ಅದಕ್ಕಾಗಿ ನಾನು TP ಲಿಂಕ್ ತೊಗೊಂಡಿದ್ದೀನಿ. ಇದು ನನಗೆ 777 ರುಪೀಸ್ ಕಾಸ್ಟ್ ಆಯಿತು. ಆಮೇಲೆ ಇದಕ್ಕೆ ಬರೋದಾದರೆ ಹಾರ್ಡ್ ಡಿಸ್ಕ್ ಆದರೆ ನಾನು ಹಾರ್ಡ್ ಡಿಸ್ಕ್ ತೊಗೊಂಡಿಲ್ಲ. ಇದರಲ್ಲಿ ಸ್ಪೀಡಲ್ಲಿ ಅಂದ್ಬಿಟ್ಟು 240GB SSD ಬಂದುಬಿಟ್ಟು ಆನ್ ಬೋರ್ಡಲ್ಲಿ ಕನೆಕ್ಟ್ ಮಾಡಿರೋಂಥ SSD ತೊಗೊಂಡಿದ್ದೀನಿ. ಸೊ ಅದು ಆ ಬೋರ್ಡಲ್ಲೇ ಇದೆ SSD. ಸೊ ಅದು ಬೆಸ್ಟು, ಏಕೆಂದರೆ ಬೋರ್ಡಲ್ಲಿದ್ದರೆ ನಿಮಗೆ ಸ್ಪೀಡ್ ಇರುತ್ತೆ ಎಕ್ಸ್ಟರ್ನಲ್ SSD ಆಗೋಕ್ಕಿಂತ. ಸೊ ಅದು ನಾನು ಬೋರ್ಡಲ್ಲೇ ಹಾಕ್ಸಿದ್ದೀನಿ. ಸೊ ಈ ಕೀಬೋರ್ಡು ಇಂಟೆಕ್ಸ್ದು ವೈರ್ಲೆಸ್ ಮೌಸ್ ಆ್ಯಂಡ್ ಕೀಬೋರ್ಡ್ ಫ್ರೀ ಕೊಟ್ಟರು. ಸೊ ನಾನು ಇದನ್ನೆಲ್ಲ SP ರೋಡ್ IT ಗೇಮ್ಸಲ್ಲೇ ಪರ್ಚೇಸ್ ಮಾಡಿದ್ದು ಎಲ್ಲ ಐಟಮ್ನು. ಸೊ ನೀವು ಪ್ರೈಸ್ ಕೇಳಬೇಕಾದ್ರೆ GST ಸೇರಿಸಿ ಎಷ್ಟಾಗುತ್ತೆ ಅನ್ನೋದನ್ನ ಕೇಳ್ಕೊಂಡ್ರೆ ಬೆಟರು. ಸೊ ನಾನು 52,600 ಆಗಿದೆ. ನಾನು ಬಿಲ್ ತೋರಿಸ್ತೀನಿ ಎಲ್ಲ ಐಟಮ್ಗೆ ಎಷ್ಟು ಆಗಿದೆ ಅಂತ ಕಾಸ್ಟು. ನೀವು ನೋಡ್ಬೋದು, ನನಗೆ SSD ಅದು ಯಾವ ಬ್ರ್ಯಾಂಡ್ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಅದು ಫುಲ್ ಹೆವಿ ಸ್ಪೀಡ್ ಇದೆ ಅಂತ ಅದನ್ನು ಹಾಕ್ಸ್ಕೊಂಡಿದ್ದೀನಿ ಆನ್ ಬೋರ್ಡಲ್ಲಿ. 256GB SSD ಅಂತ. ಅದು ನಂಗೆ ಫ್ರೀ ಸೈಜ್ ಬಂದ್ಬಿಟ್ಟು ನನ್ನ ಸಿಸ್ಟಮಲ್ಲಿ 237GB ತೋರಿಸ್ತಿದೆ ಫ್ರೀ ಸೈಜು. ಮತ್ತು ಈ ಬ್ಯಾಲಾಸ್ಟಿಕ್ ರ್ಯಾಮ್ ಬಂದು ನನಗೆ ಒಂದು 3,500. ಸೊ 7,000 to 2ಇಂದ. ಸೊ ಸ್ಪೀಡ್ ಚೆನ್ನಾಗಿದೆ ಈ ರ್ಯಾಮ್ದು ಬೇರೆ ಕಂಪೇರ್ ಮಾಡಿದ್ರೆ. ಆಮೇಲೆ ಕ್ಯಾಬಿನೆಟ್ ಬರೋ ವಿಚಾರ ಬಂದರೆ ನಾನು MSI ಕ್ಯಾಬಿನೆಟ್ ಯೂಸ್ ಮಾಡಿದ್ದೀನಿ. ಇಲ್ಲಿ MSI ಲೇಟೆಸ್ಟ್ ಬಂದಿರೋ ಕ್ಯಾಬಿನೆಟ್ ಇದು. ಸೊ ಈ ಕ್ಯಾಬಿನೆಟ್ ನನಗೆ 4,200 ಕಾಸ್ಟ್ ಆಯಿತು. ಸೊ ಈ ಕ್ಯಾಬಿನೆಟಲ್ಲಿ ಏನಪ್ಪ ಅಂದರೆ ನಿಮಗೆ ತೋರಿಸ್ತೀನಿ. ಇಲ್ಲಿ 2 ಫ್ಯಾನ್ಸ್ ಬರುತ್ತೆ ಫ್ರಂಟಲ್ಲಿ. ಈ LED ಬಟನ್ ಕೊಟ್ಟಿದ್ದಾರೆ ಮೇಲ್ಗಡೆ ಇದನ್ನು ಕಲರ್ ಚೇಂಜ್ ಮಾಡೋಕ್ಕೆ. ಸೊ ಡಿಫ್ರೆಂಟ್ ಲೈಕ್ ಆಲ್ಮೋಸ್ಟ್ ಲೈಕ್ 7 to 10 ಕಲರ್ಸ್ ನೀವು ಚೇಂಜ್ ಮಾಡ್ಬೋದು. RGB ಕಲರ್ಸು ಆಟೋಮೆಟಿಕ್ಕು ಚೇಂಜ್ ಆಗುತ್ತೆ. ಹಿಂದೆಗಡೆ ಕಲರ್ ಇಲ್ಲದಿರೋ ಒಂದು ಫ್ಯಾನ್ ಇದೆ ಬ್ಯಾಕ್ ಎಂಡಲ್ಲಿ ಈ ಕ್ಯಾಬಿನೆಟಲ್ಲಿ. ಸೊ ಫ್ರಂಟ್ ಪ್ಯಾನಲ್ ನೀವು ರಿಮೂವ್ ಮಾಡ್ಬೋದು. ನಾನು ಆಲ್ರೆಡಿ ಕನೆಕ್ಟ್ ಮಾಡಿ ಇದಾಕಿದ್ದೀನಿ. ಸೊ ಗ್ರಾಫಿಕ್ ಕಾರ್ಡದ್ದು ಪರ್ಫಾರ್ಮೆನ್ಸು ಈ ಗ್ರಾಫಿಕ್ ಕಾರ್ಡ್ದು ನಾನು ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ. ಸೊ ನೋಡ್ಬೋದು ನೀವು MSI ನೆನ್ನೆ ಅನ್ಬಾಕ್ಸ್ ಮಾಡಿದ್ದೀನಿ. ಇದು MSI
ಫೋರ್ಸ್ 100 ಆರ್ ಅಂತ. ಕ್ಯಾಬಿನೆಟ್ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಸೊ ಈ ಕ್ಯಾಬಿನೆಟ್ ನಾನು ಚೂಸ್ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ, ಫ್ಯೂಚರಲ್ಲಿ ನಾನು ಲಿಕ್ವಿಡ್ ಕೂಲಿಂಗು ಮಾಡಿಸ್ಬೋದು. ಆಮೇಲೆ ಇದು ಅಪ್ಗ್ರೇಡ್ ಮಾಡಿಸ್ತೀನಿ ನಾನು, ಅದಕ್ಕಾಗಿ ಈ ಕ್ಯಾಬಿನೆಟ್ ಯೂಸ್ ಮಾಡಿದ್ದೀನಿ. ಸೊ ಎಲ್ಲ ಪ್ರೈಸ್ ಬಂದು ಓನ್ಲಿ ಪಿ ಸಿ ಕ್ಯಾಬಿನೆಟಿಗೆ ಮಾತ್ರ. ಸೊ ಈ ಏಸರ್ ಮಾನಿಟರ್ ಬಂದು ನಾನು ಮುಂಚೆನೇ ತೊಗೊಂಡಿದ್ದೆ, ಪಿ ಸಿ ಬಿಲ್ಡ್ ಮಾಡೋಕ್ಕಿಂತ ಮುಂಚೆ. ಇದು ಬಂದುಬಿಟ್ಟು 24 ಇಂಚ್ ಏಸರ್ ಮಾನಿಟರ್, ಫುಲ್ HD ಡಿಸ್ಪ್ಲೇ, AMD ಫ್ರೀ ಸಿಂಕ್ ಇದೆ, IPS ಡಿಸ್ಪ್ಲೇ ಮಾನಿಟರ್. ಇದಕ್ಕೆ ನನಗೆ ಇದು ಆ್ಯಕ್ಚುಲ್ ಕಾಸ್ಟ್ ಬಂದು ಇವಾಗ 11,000 ಇದೆ. ಔಟ್ ಆಫ್ ಸ್ಟಾಕ್ ಇದೆ, ಫ್ಲಿಪ್ಕಾರ್ಟಲ್ಲಿ ಸಿಗ್ತಿಲ್ಲ. ನಾನು ಟೈಮಲ್ಲಿ ಅವಾಗ ಆಫರ್ ಇದ್ದಾಗ ನನಗೆ, ಸೊ ಈ ಪಿ ಸಿ ನನಗೆ ಫ್ಲಿಪ್ಕಾರ್ಟಲ್ಲಿ ಆಫರ್ ಇದ್ದಾಗ 8,000ಗೆ ನನಗೆ ಸಿಕ್ತು. ಸೊ ಈ ಕರೆಂಟ್ಲಿ ಇದು ಔಟ್ ಆಫ್ ಸ್ಟಾಕ್ ಇದೆ. 22 ಇಂಚಸ್ ಏಸರ್ ಮತ್ತು 27 ಇಂಚ್ ಏಸರ್ ಮಾನಿಟರ್ ಅವೈಲೇಬಲ್ ಇದೆ. ಬಟ್ 22 ಇಂಚ್ ಏಸರೇ ಇವಾಗ 9,999 ರುಪೀಸ್ ಇದೆ ಫ್ಲಿಪ್ಕಾರ್ಟಲ್ಲಿ, ಪ್ಲಸ್ 14,000 ಸಮಥಿಂಗ್ ಇದೆ 27 ಇಂಚಸ್ಸು. ಸೊ ನಾನೇನು ಹೇಳ್ತೀನಿ ಅಂದರೆ, ವೆಯ್ಟ್ ಮಾಡಿ, ಏನಾದ್ರು ಮಾನಿಟರ್ ತೊಗೊಂಡೋಗಿದ್ದರೆ ಸ್ವಲ್ಪ ವೆಯ್ಟ್ ಮಾಡಿ ತೊಗೊಳ್ಳಿ, ಕಮ್ಮಿ ಆಗಬೇಕು ಪ್ರೈಸಿನ. ಸೊ ಅದು 22 ಇಂಚಸ್ ಅರೌಂಡ್ ನಿಮಗೆ 7,000 ಸಿಕ್ಬಿಡುತ್ತೆ ಆಫರ್ ಟೈಮಲ್ಲಿ. ಸೊ ಅವಾಗ ತಗೊಳ್ಳಿ. ಸೊ ಹೇಗಿತ್ತು ಈ ಪಿ ಸಿ ಬಿಲ್ಡ್ ರಿವ್ಯೂ ವಿಡಿಯೋ? ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ, ಯಾವ್ದು ತೊಗೋಬೇಕು, ಪಾರ್ಟ್ಸು ಎಲ್ಲಿ ತೊಗೋಬೇಕು, ಯಾವ ಥರ ಇದು ಮಾಡಬೇಕು, ಎಷ್ಟು ಬಜೆಟಲ್ಲಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ವಿಡಿಯೋ ಮಾಡ್ತೀನಿ. ಸೊ ನೆಕ್ಸ್ಟು ನೀವು 20,000 ರುಪೀಸ್ದು ಒಂದು ಪಿ ಸಿ ಬಿಲ್ಡ್ ಮಾಡಬೇಕು ಅಂತಿದ್ದೀನಿ. ಸೊ ಕಮೆಂಟಲ್ಲಿ ಹಾಕಿ, ಸೊ ವಿಡಿಯೋ ಹಾಕ್ಬೇಕಂತ, ಅಪ್ಲೋಡ್ ಮಾಡಬೇಕಂತ. ಸೊ ಅದರದ್ದು ಅಪ್ಲೋಡ್ ಮಾಡ್ತೀನಿ ನಾನು. ಬೇಕಾದರೆ 20,000 ರುಪೀಸಲ್ಲಿ ಗೇಮಿಂಗ್ ಪಿ ಸಿ ಬಿಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಆಫೀಸ್ ಯೂಸ್ಗೆ ಏನಾದರೂ ಪಿ ಸಿ ಬಿಡಬೇಕು ಅಂದರೆ ಅದು ವೀಡಿಯೋ ಮಾಡ್ತೀನಿ, ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಥ್ಯಾಂಕ್ಸ್ ಫ್ರೆಂಡ್ಸ್.